ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ, ಕೀಟನಾಶಕ ಹಾಗೂ ರಸಗೊಬ್ಬರ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜೂನ್ 27ರಂದು ಅರ್ಕಲಗೂಡು ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಾಲೂಕು ರೈತ ಸಂಘದ ಕಾರ್ಯಾಧ್ಯಕ್ಷ ಭುವನೇಶ್ ತಿಳಿಸಿದರು. ಅರ್ಕಲಗೂಡಿನಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂಗಾರು ಆರಂಭಕ್ಕೆ ಮುನ್ನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ರೈತರ ಸಭೆ ನಡೆಸಿ ಕಳಪೆ ಬಿತ್ತನೆ ಬೀಜ, ಕೀಟನಾಶಕ ಹಾಗೂ ರಸಗೊಬ್ಬರ ಮಾರಾಟ ಕುರಿತು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ರೈತರಿಗೆ ಸೂಕ್ತ ಸಲಹೆ ನೀಡದ ಕಾರಣ ರೈತರು ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಬಿತ್ತನೆ ನಡೆಸಿ ನಷ್ಟಕ್ಕೆ ಒಳಗಾಗುವಂತಾಗಿದೆ. ಈ ಹಿನ್ನೆಲೆ ಜುಲೈ 7ರಂದು ಜಿಲ್ಲಾ ರೈತ ಸಂಘದಿಂದ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆಯೂ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ತಾಲೂಕು ಆಫೀಸ್ ಐಬಿಯಿಂದ ಪ್ರವಾಸಿ ಮಂದಿರದಿಂದ ಕೃಷಿ ಜಂಟಿ ಕೃಷಿ ತಾಲೂಕು ಆಫೀಸ್ ಇದೆ, ಕೃಷಿ ಅಧಿಕಾರಿ ಆಫೀಸ್ ಇದೆಯಲ್ಲ, ಅಲ್ಲಿವರೆಗೆ ಮೆರವಣಿಗೆ ಮುಖಾಂತರ ಏನಿವತ್ತು ಕಳಪೆ ಬೀಜ, ಕಳಪೆ ರಾಸಾಯನಿಕ ಗೊಬ್ಬರ, ಕಳಪೆ ಕೀಟನಾಶಕಗಳ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಶುಕ್ರವಾರ ಹಮ್ಮಿಕೊಂಡಿದ್ವಿ ನಮ್ಮ ಹೊಂಬೇಗೌಡರ ಅಧ್ಯಕ್ಷತೆಯಲ್ಲಿ. ಮೇನ್ ನಮ್ಗೆ ಏನು ಅಂದ್ರೆ ಇವತ್ತು ಜೆಡಿ ಅವರು ಒಂದು ಮೀಟಿಂಗ್ ಮೊದಲೇ ಮುಂಗಾರು ಆಗೋಕ್ಕಿಂತ ಮೊದಲೇ ಒಂದು ಮೀಟಿಂಗ್ ಕರೆದಿದ್ರು. ಕಳಪೆ ಬೀಜಗಳು ಬರದಂಗೆ ರೈತ ಸಂಘಟನೆ ಕರೆದಿದ್ರು. ಈ ಸತಿ ಪ್ರಪ್ರಥಮ ಬಾರಿಗೆ ಕರೆದಿದ್ರು. ಖುಷಿ ಆಯ್ತು. ನಾವು ಅಪಾರ ಒಂದು 100 ಜನ ರೈತರು ಹೋಗಿದ್ದು. ಮೀಟಿಂಗ್ ಅಲ್ಲಿ ಏನಾಯ್ತು ಅಂದ್ರೆ ಈ ಕಳಪೆ ಬೀಜಗಳ ಬಗ್ಗೆನೇ ಮಾತಾಡಿದ್ರು. 20 ದಿನ ಆಗೋವರೆಗೆ ಈ ಜೋಳಗಳು ಏನು ಬೈನೇರ್ ಇರ್ಬೋದು, ಹೈಟೆಕ್ ಇರ್ಬೋದು, ಬಿಸ್ನು ಇರ್ಬೋದು, ಯಾವ್ಯಾವ ಜೋಳಗಳು 20 ದಿನದೊಳಗೆ ರೋಗ ಬರಬಾರ್ದು. ರೋಗ ಬಂದ್ರೆ ವೈಟ್ ಫಂಗಸ್ ಬಂದಿದೆ ಜೋಳಕ್ಕೆ. ಆ ಜೋಳಕ್ಕೆ ಬರದಂತದ್ದು ನಮ್ಮದು ಜವಾಬ್ದಾರಿ ಅಂತ ಹೇಳಿದ್ರು. ಆಮೇಲೆ ಯಥೇಚ್ಛವಾಗಿ ಈ ವೇಳೆ ಜಿಲ್ಲಾ ಘಟಕದ ಅಧ್ಯಕ್ಷ ಜಗದೀಶ್, ಮುಖಂಡರಾದ ಮಂಜೇಗೌಡ, ಯೋಗಣ್ಣ, ಗುಂಡಣ್ಣ, ಮೋಹನ್, ರಾಜಣ್ಣ ಹಾಜರಿದ್ದರು.